ಆಯ್ತು, ಇವರು ಫೈನಲ್ ಆಗಿ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟೀಮ್ ಏನಿದೆ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಹೌದು ಗೈಸ್, ನಮ್ಮ ಆರ್ ಸಿ ಬಿ ವುಮೆನ್ ಟೀಮ್ ಈ ಬಾರಿ ಚಾಂಪಿಯನ್ ಆಗಿದೆ. ನಮ್ಮ ಆರ್ ಸಿ ಬಿ ಟೀಮ್ನ ಬಾಯ್ಸ್ ಏನಿದ್ದಾರೆ ಅವರು ಮಾಡದೇ ಇರೋಕ್ಕಾಗಿರುವಂತಹ ಸಾಧನೆ ನಮ್ಮ ಆರ್ ಸಿ ಬಿ ವುಮೆನ್ ಟೀಮ್ ಮಾಡಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ನಮ್ಮ ಬಾಯ್ಸ್ ತುಂಬ ವರ್ಷಗಳಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂದರೆ ಚಾಂಪಿಯನ್ ಆಗಬೇಕು ಅಂತ. ಬಟ್ ಅವ್ರ ಕೈಲಿ ಆಗಿಲ್ಲ. ಸೊ ನಮಗೇನು ಬೇಜಾರಿಲ್ಲ, ಈ ಬಾರಿ ಆದರೂ ಅವ್ರು ಗೆಲ್ತಾರೆ ಅಂತ ನಮಗೆ ಹೋಪ್ ಇದೆ. ಅವ್ರು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, 6 ಅಲ್ಲ 60 ಸರಿ ಸೋತರೂ ಕೂಡ ನಮ್ಮ ಆರ್ ಸಿ ಬಿ ಸಪೋರ್ಟ್ ಅಂತೂ ನಾವು ಬಿಡೋದಿಲ್ಲ. ಹೌದು ಗೈಸ್, ಫೈನಲ್ ಆಗಿ ನಮ್ಮ ಆರ್ ಸಿ ಬಿ ಈ ಒಂದು ಮ್ಯಾಚ್ನ ಗೆದ್ದು ಈ ಒಂದು WTL ಸೀಸನ್ 2ನಲ್ಲಿ ಒಂದು ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಅಂತ ಹೇಳ್ಬೋದು. ಗೈಸ್, ಮೊದಲಿಗೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಶುರು ಮಾಡಿದಾಗ ಡೆಲ್ಲಿಯ ಇಬ್ಬರು ಅಂದರೆ ಓಪನರ್ ಏನಿದ್ದಾರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. 60+ ಒಂದು ಪಾರ್ಟ್ನರ್ಶಿಪ್ನ ಅವರು ಬಿಲ್ಡ್ ಮಾಡ್ತಾರೆ. ನಂತರ ನಮ್ಮ ಆರ್ ಸಿ ಬಿಗೆ ಅವರಿಬ್ಬರು ವಿಕೆಟ್ ಕೀಳೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದೇ ಟೈಮ್ನಲ್ಲಿ ನಮ್ಮ ಕ್ಯಾಪ್ಟನ್ ಸ್ಪಿನ್ನರ್ಗಳಿಗೆ ಆ ಒಂದು ಬೌಲಿಂಗ್ನ ಕೊಟ್ಟಾಗ ಸ್ಪಿನ್ನರ್ ಬಂದು ಜಾದೂನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ಪಿನ್ನರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಾಗ ಅವರ ವಿಕೆಟ್ ಎಲ್ಲ ಉದುರೋಗುತ್ತೆ. ಸೊ ಟೋಟಲಾಗಿ 114 ರನ್ ಅವರು ಪೇರಿಸ್ತಾರೆ. ನಂತರ 115 ರನ್ನ ಟಾರ್ಗೆಟ್ನ ಕೊಡ್ತಾರೆ. ನಮ್ಮ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಅವರು 4 ವಿಕೆಟ್ನ ತಗೋತಾರೆ. ನಂತರ ನಮ್ಮ ಆರ್ ಸಿ ಬಿ ವುಮೆನ್ ಟೀಮ್ ಈ ಒಂದು ಸ್ಕೋರ್ ಏನಿದೆ ಅದನ್ನ ತುಂಬಾ ಟಫಾಗಿ ಅವರು ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಫೈನಲ್ಲಾಗೆ ಈ ಒಂದು ಟಾರ್ಗೆಟ್ನ ನಮ್ಮ ಆರ್ ಸಿ ಬಿ ವುಮೆನ್ ಟೀಮ್ ರೀಚ್ ಮಾಡ್ತಾರೆ, ಅಂದರೆ 115 ರನ್ನ ರೀಚ್ ಮಾಡ್ತಾರೆ. ಕೊನೆಯ 4 ಎಸೆತದಲ್ಲಿ ಒಂದು 4ನ ಹೊಡೆಯೋದ್ರ ಮೂಲಕ ಆರಾಮಾಗಿ ಈ ಒಂದು ಟಾರ್ಗೆಟ್ನ ರೀಚ್ ಮಾಡಿ ನಮ್ಮ ಆರ್ ಸಿ ಬಿಗೆ ಈ ಒಂದು ಕಪ್ನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ಗೈಸ್, ನಮ್ಮ ಆರ್ ಸಿ ಬಿಯ ಅನ್ಬಾಕ್ಸಿಂಗ್ ಏನಿದೆ ಆ ಒಂದು ಅನ್ಬಾಕ್ಸಿಂಗ್ಗೆ ಈ ಒಂದು ಕಪ್ನ ಗಿಫ್ಟ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವತ್ತು ಬಂದು ಈ ಒಂದು ಕಪ್ನ ಇಟ್ಕೊಬಂದು ನಮ್ಮ ಅಲ್ಲಿರುವಂತಹ ಬಾಯ್ಸ್ಗಳಿಗೆ ಈ ಒಂದು ಕಪ್ನ ತೋರಿಸಿ ಅವರು ಕೂಡ ಎಂಕರೇಜ್ನ ಕೊಡ್ತಾರೆ ಅಂತ ನನಗಂತೂ ನಂಬಿಕೆ ಇದೆ. ಸೊ ಇದರಿಂದ ನಮ್ಮ ಬಾಯ್ಸು ಕೂಡ ತುಂಬಾ ಚೆನ್ನಾಗಾಡಿ ಈ ಬಾರಿ ಗೆಲ್ತಾರೆ ಅಂತ ನನಗೆ ಹೋಪ್ ಇದೆ. ನಂತರ ಈ ಬಾರಿ ಒಂದು ವಿಶೇಷತೆ ಏನಂದರೆ ಪರ್ಪಲ್ ಕ್ಯಾಪ್ ಕೂಡ ನಮ್ಮ ಟೀಮ್ಗೆ ಇದೆ ಮತ್ತು ಆರೆಂಜ್ ಕ್ಯಾಪ್ ಕೂಡ ನಮ್ಮ ಟೀಮ್ಗೆ ಇದೆ. ಈ ಒಂದು 2 ಕ್ಯಾಪ್ ಕೂಡ ನಮ್ಮ ಒಂದು ಆರ್ ಸಿ ಬಿ ಟೀಮಲ್ಲೇ ಇದೆ. ಇದು ಒಂದು ಐತಿಹಾಸಿಕ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಕೂಡ ನಮ್ಮ ಆರ್ ಸಿ ಬಿಯ ನೀವು ಅಭಿಮಾನಿಗಳಾಗಿದೆ, ಜೈ ಆರ್ ಸಿ ಬಿ ಅಂತ ಒಂದು ಕಮೆಂಟ್ ಮಾಡಿ ಗಾಯ್ಸ್, ನೋಡೋಣ. ಇದೇ ರೀತಿ ನಾನು IPL ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ ಗಾಯ್ಸ್. ಓಕೆ ಫ್ರೆಂಡ್ಸ್, ಬಾಯ್.